ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರೈಡಿಗೆ ಬಂದಿದ್ವಿ ಮಡಿಕೇರಿಗೆ. ಸೊ ಮಡಿಕೇರಿ ಎಲ್ಲ ಕಾಮನ್, ರಾಜಾ ಸೀಟು, ಅದು ಅಬೆ ಫಾಲ್ಸು ಎಲ್ಲ ಹೋಗ್ತಾರೆ. ಸೊ ಇದೊಂದು ಪ್ಲೇಸ್ ನಾವು ಹುಡುಕಿದ್ವಿ, ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಈ ಏನಪ್ಪ ಮಡಿಕೇರಿ ನಿಸರ್ಗಧಾಮ ಬರುತ್ತಲ್ಲ, ಅಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಒಳಗಾಗುತ್ತೆ. ಒಂದು ಚಿಕ್ಕ ರೋಡ್ ಇದೆ, ಫಾರೆಸ್ಟ್ ರೋಡಿಂದ ಬರುತ್ತೆ. ಇಲ್ಲೆಲ್ಲ ಕಾಫಿ ಎಸ್ಟೇಟ್ಸ್ ಎಲ್ಲ ಚೆನ್ನಾಗಿದೆ, ಕಾಫಿ ಟೀ ಎಸ್ಟೇಟ್ಸ್ ಎಲ್ಲ ಇದ್ದಾವೆ, ಅದು ನೋಡ್ಕೊಂಡು ಬರ್ಬೋದು. ಪ್ಲಸ್ ಸರೌಂಡಿಂಗ್ ಎಲ್ಲ ಒಂದು ಕಾರ್ನರ್ಸ್ ಅಲ್ಲಿ ನೋಡಿ ಫುಲ್ ಮಸ್ತಾಗಿ ಬೇಕಿದೆ. ಈ ಬೈಕರ್ಸಿಗೆ ಮಾತ್ರ ಒಳ್ಳೆ ಹೇಳಂತ ಮಾಡಿದಂಥ ಜಾಗ. ಯಾಕಂದ್ರೆ ಇಲ್ಲಿ ನೋಡಿ ಬೈಕ್ಸ್ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇನ್ನು ಟೆಂಟ್ಸ್ ಗಿಂಟ್ಸ್ ಅಂದ್ರೆ ಇನ್ನೂ ಸೂಪರ್ ಮಜಾ ಮಾಡ್ಬೋದು. ಇಲ್ಲಿ ಸರೌಂಡಿಂಗ್ ಮತ್ತೆ ಇಲ್ಲಿ ರೆಸಾರ್ಟ್ಸ್ಗಳು ಇದಾವೆ. ನಿಮ್ಗೆ ಇಲ್ಲಿ ರೆಸಾರ್ಟ್ಸ್ ಅಲ್ಲಿ ಯಾವ್ದಿಲ್ಲ 3-4 ರೆಸಾರ್ಟ್ಸ್ ಇದಾವೆ. ನೀವು ಇಲ್ಲಿ ಫಸ್ಟೇ ಆರ್ಡರ್ ಮಾಡಿದ್ರೆ 2 hours ಅಲ್ಲಿ ನಿಮಗೆ ಫುಡ್ ಎಲ್ಲ ಪ್ರಿಪೇರ್ ಮಾಡ್ಕೊಡ್ತಾರೆ. ಬಫೆ ಸಿಸ್ಟಮ್ಸ್ ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ. ನೋಡಿ ಸರೌಂಡಿಂಗ್ ಮಸ್ತಾಗಿದೆ. ನೀವು ನೋಡ್ಬೋದು ಬೈಕ್ ರೈಡಿಂಗ್ ಎಲ್ಲ ಅಲ್ಲಿ ಒಬ್ಬರು 2 ವೀಲರ್ ಬರ್ತಾ ಇದ್ದಾರೆ. ಸೊ ಈ ಥರ ಬೈಕ್ಸ್ ತೊಗೊಂಬಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು, ಸ್ಪೆಂಡ್ ಮಾಡ್ಬೋದು ಈವ್ನಿಂಗ್ವರೆಗೂ ಟೈಮು. ತುಂಬಾನೇ ಒಳ್ಳೇದಿದೆ. ಟೋಟಲಿ ನೇಚರ್ ಇದರಲ್ಲಿ ಇದೆ ಇದು ಪ್ಲೇಸು. ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಕಡೆ ಬಂದರೆ, ಪೀಸ್ ಆಫ್ ಮೈಂಡು. ಸೊ ಬೈಕರ್ಸಿಗೆ ತುಂಬ ಒಳ್ಳೆ ಪಾಯಿಂಟ್ ಅಂತ ನಾನು ಹೇಳ್ಬೋದು. ಸೊ ಬೈಕರ್ಸ್ ಏನಾದ್ರು ಪ್ಲ್ಯಾನ್ ಮಾಡಿದರೆ ಈ ಕಡೆ ಬಂದುಬಿಟ್ಟು ಎಂಜಾಯ್ ಮಾಡಿ ಹೋಗ್ಬೋದು. ನಾನು ಕ್ಯಾಪ್ಷನ್ಸಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ, ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ. ಇದು ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು. ದಿಸ್ ಇಸ್ ವೆರಿ ನ್ಯೂ ಪ್ಲೇಸು. ನೋ ಕ್ರೌಡ್ ಇಲ್ಲ ನೋಡಿ, 0 ಕ್ರೌಡು. ವೆಕೇಶನ್ ಟೈಮು, ಬೇರೆ ಕಡೆ ಎಲ್ಲ ಕ್ರೌಡ್ ಇದೆ, ಇಲ್ಲಿ ಯಾರು ಇಲ್ಲ. ಯಾಕಂದ್ರೆ ದಿಸ್ ಇಸ್ ನ್ಯೂ ಪ್ಲೇಸ್, ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ಸೊ ತುಂಬಾನೇ ಚೆನ್ನಾಗಿದೆ. ಮಡಿಕೇರಿ ಬಂದರೆ ಈ ಪ್ಲೇಸ್ ವಿಸಿಟ್ ಮಾಡ್ಬೋದು. ಇದಕ್ಕೆ 3-4 ಕಾರ್ನರ್ಸ್ ಇದಾವೆ. 3-4 ಕಾರ್ನರ್ಸ್ ಅಲ್ಲಿ ರೆಸಾರ್ಟ್ಸ್ ಇರುತ್ತಲ್ಲ, ಇನ್ಬಿಲ್ಟ್ ಅಲ್ಲಿ ಬರ್ಬೋದು. ನೀವು ಬಂದ್ಬಿಟ್ಟು ಎಂಜಾಯ್ ಮಾಡಿ ಹೋಗ್ಬೋದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು.